ಬೆಳಗಾವಿ ನಗರದ ಈ ವರ್ಷದ ಗಣೇಶ ವಿಸರ್ಜನೆಯು ಒಂದು ದಿನದಲ್ಲಿ ಮುಗಿಯುವ ಗಣೇಶ ವಿಸರ್ಜನೆ ನಿರಂತರವಾಗಿ 3 ದಿನ ನಡೆದಿದ್ದು, ಇದರಿಂದ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ, ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗಿದ್ದು, ಮುಖ್ಯವಾಗಿ ಶಹಾಪುರದಿಂದ ಕಪಿಲೇಶ್ವರ ದೇವಸ್ಥಾನದ ರಸ್ತೆಯ ತರಕಾರಿ ಹಣ್ಣು ಮಾರಾಟ ಮಾಡುವ ಬೀದಿ ವ್ಯಾಪಾರಸ್ಥರಿಗೆ ತುಂಬಾ ಕಷ್ಟ, ಆರ್ಥಿಕ ಸಮಸ್ಯೆ ಉಂಟಾಗಿದ್ದು, ತಮ್ಮ ನೋವನ್ನ ಬೀದಿ ವ್ಯಾಪಾರಸ್ಥರು ಜಯ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಜಯ್ ರಾಜಪೂತ್ ಹಾಗೂ ಸಂಘದ ಸದಸ್ಯರ ಮುಂದೆ ತಮಗೆ ಆದ ಸಮಸ್ಯೆಯ ಬಗ್ಗೆ ತೋಡಿಕೊಂಡರು. ಅದರಿಂದ ಇಂದು ಜಯ ಕರ್ನಾಟಕ ಸೇನೆಯ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಮುಖಾಂತರ ಮುಂದೆ ಇತರ ಸಮಸ್ಯೆ ಪುನಃ ಉಂಟಾಗಬಾರದು ಎಂದು ಕೇವಲ ಮೇಲಾಧಿಕಾರಿಗಳು, ಅದು ಮಹಾನಗರ ಪಾಲಿಕೆ ಇಲಾಖೆ ಇರಬಹುದು, ಬೇರೆ ಯಾವುದೇ ಇಲಾಖೆ ಇರಬಹುದು, ಡಿ ಗ್ರೂಪ್ ನೌಕರರ ಮೇಲೆ ವಿಸರ್ಜನೆ ನಿರ್ವಹಣೆ ಇವರ ಹೆಗಲ ಮೇಲೆ ಹೊರಿಸಿ ಮುಂಜಾಗ್ರತಾ ಕ್ರಮ ಬಹುಶಃ ಸರಿಯಾಗಿ ತೆಗೆದುಕೊಳ್ಳದ ಕಾರಣ ಈ ಸಮಸ್ಯೆ ಉಂಟಾಗಿದ್ದು, ಮುಂದೆ ಬರುವ ವರ್ಷದಲ್ಲಿ ಇದೇ ಸಮಸ್ಯೆ ಪುನಃ ಆಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀ ಸಂಜಯ್ ರಾಜಪೂತ್ ಹಾಗೂ ಉಪಾಧ್ಯಕ್ಷರಾದಂತಹ ಗೌಸ್ ಸನದಿ, ಜಿಲ್ಲಾ ಗೌರವಾಧ್ಯಕ್ಷರು ಸೋಮಶೇಖರ್ ನಾಯಕ್, ಬೆಳಗಾವಿ ನಗರದ ದಕ್ಷಕರು ಅಧ್ಯಕ್ಷರು ನಿತೀಶ್ ಅರುಂದಿ, ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ಇಸುಬಾ ಸಿಗಿಹಳ್ಳಿ ಮುಂತಾದವರು ಹೇಳಿದರು. ನಮ್ಮ ಬೆಳಗಾವಿ ನಗರಲ್ಲಿ ಗಣೇಶ ವಿಸರ್ಜನವನ್ನು 11ನೇ ದಿವಸ ಗಣಪತಿ ವಿಸರ್ಜನೆ ಮಾಡಬೇಕಂತ ಪದ್ಧತಿ ಇದೆ. ಆದರೆ ಕೆಲವೊಂದು ಮಂಡಲ ಕಾರ್ಯಕರ್ತರು ತಮ್ಮ ಸ್ವಾರ್ಥ ಸಲುವಾಗಿ ಗಣಪತಿಯನ್ನು ವಿಸರ್ಜನವನ್ನು 11ನೇ ದಿವಸ ಮಾಡೋದು ಬಿಟ್ಟು 13ನೇ ದಿವಸ ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ಸಾಮಾನ್ಯ ಜನರಿಗೆ ಬಹಳ ಕಷ್ಟವನ್ನು ಆಗ್ತಾ ಇದೆ. ಅಲ್ಲಿ ಇರುವಂತ ವ್ಯಾಪಾರಸ್ಥರಿಗೆ, ಬಡವರ ಜನತೆಗೆ, ಅನ್ನ ಮಾರೋರ್ಗೆ, ವ್ಯಾಪಾರ ಇಲ್ಲದೆ ಅವ್ರು 3 ದಿವಸ ಬಹಳ ಕಷ್ಟದಲ್ಲಿ, ಸಂಕಟದಲ್ಲಿ ಇದ್ದಾರೆ. ಇಂಥದ್ರಲ್ಲಿ ಪ್ರಶಾಸನ ಏನ್ ಮಾಡ್ಬೇಕಂದ್ರೆ, ಕಪಿಲೇಶ್ವರ ಹೊಂಡ ಇನ್ನೂ ಸ್ವಲ್ಪ ಅಗಲ ಮಾಡಿ ಕಪಿಲೇಶ್ವರ ಹೊಂಡ ಕಡೆ ಗಣಪತಿ ಬಿಡ್ತಾರಲ್ಲ, ಆ ತರ ಹೊಂಡವನ್ನು ಇನ್ನೂ ಉತ್ತರ ದಕ್ಷಿಣದಲ್ಲಿ ಉತ್ತರ ಕಡೆ ಒಂದು ದೊಡ್ಡ ಹೊಂಡ ಕಟ್ಟಿ ಹಾಗೂ ಗ್ರಾಮೀಣದಲ್ಲಿ ಒಂದು ಹೊಂಡ ಕಟ್ಟಿದರೆ ಆ ಭಾಗದ ಗಣಪತಿಗಳು ಆ ಭಾಗಕ್ಕೆ ವಿಸರ್ಜನೆ ಮಾಡಿದ್ರೆ ಪ್ರತಿ ಒಂದು ಸಾಮಾನ್ಯ ಜನರಿಗೆ ಅಥವಾ ಎಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ನಗರದ ಗಣಪತಿಗಳು ಅಲ್ಲಿ ಬರ್ತಾವಲ್ಲ, ಪ್ರತಿ ವರ್ಷ ಒಂದೊಂದು ಗಣಪತಿ ಒಂದೊಂದು ಮಂಡಲ ಹೆಚ್ಚಾಗ್ತಾ ಇದೆ. ಒಂದು 10 ವರ್ಷ ಹಿಂದೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡಕ್ ಹೋದ್ರೆ 420 ಮಂಡಲಗಳು ಆಗಿದೆ. ಸೊ ಪ್ರತಿ ವರ್ಷ 2-3 ಮಂಡಲ ಹೆಚ್ಚಾಗ ಕಾರಣ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲ ಆಗ್ತಾ ಇಲ್ಲ, ಸರಿಯಾದ ರೀತಿ ವ್ಯವಸ್ಥೆ ಆಗ್ತಾ. ಪೊಲೀಸ್ ಪ್ರಶಾಸನ ಅವರು ಪಾಪ ಡ್ಯೂಟಿ ಮಾಡಿ ಹಗಲ್ ರಾತ್ರಿ ಡ್ಯೂಟಿ ಮಾಡ್ತಾರೆ. ಬೇರೆ ಊರಿಂದ ಬಂದಿರ್ತಾರೆ. ಅವ್ರು ಒಬ್ಬೊಬ್ರಿಗನ್ನ ಕಣ್ಣಾರೆ ನೋಡಿದೀನಿ, ಡ್ಯೂಟಿ ಮಾಡುವ ಹಿಂಗ್ ಆಗ್ತಾ ಇದ್ರೆ. ಆದ್ರೆ ಈ ಕೆಲವೊಂದು ಮಂಡಲಗೆ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ, ಯಾಕಂತ ಗೊತ್ತಾ ಇಲ್ಲ. ಇವ್ರೇನ್ ರಾಜಕೀಯ ಮಾಡ್ತಾ ಇದಾರೋ ಅಥವಾ ಗಣಪತಿ ಹಿನ್ನೆಲೆ ಗಣಪತಿ ಹೆಸರಲ್ಲೇ ರಾಜಕೀಯ ಮಾಡ್ತಾ ಇದಾರೋ, ಏನ್ ಮಾಡ್ತಾ ಇದಾರೋ ಈರ್ಷ್ಯೆ ಭಾವನೆ ಅದು ಬಿಡ್ಬೇಕು. ಮಂಡಲದವರು, ಸಾರ್ವಜನಿಕರು ಸರಿಯಾದ ರೀತಿ 11ನೇ ದಿವಸ ಗಣಪತಿ ವಿಸರ್ಜನೆ ಆಗುತ್ತಲ್ಲ, ಅದೇ ಪದ್ಧತಿಯಲ್ಲಿ 11ನೇ ದಿವಸ ಬೆಳಿಗ್ಗೆ ಮುಂಜೆ ಬೆಳಿಗ್ಗೆ 12 ಗಂಟೆ ಮಟ್ಟ ನಡೀಲಿ. ಆದ್ರೆ 3 ದಿವಸ ಮಾಡಿ ದೇವರು ವಿಡಂಬನ ಮಾಡ್ತಾ ಇದ್ದಾರೆ. ಗಣಪತಿ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ. ಒಂದ್ ಮ್ಯಾಗ ಗಣಪತಿ ಆಗ್ತಾ ಇದ್ರೆ ಇನ್ನೊಂದ್ ಮ್ಯಾಗ ಗಣಪತಿ ಮ್ಯಾಗ ಏರಿ ಅದ್ರ ಮ್ಯಾಗ ಕಾಲಿಡ್ತಾ ಇದ್ದಾರೆ. 11 ದಿವಸ ಭಕ್ತಿ ಭಾವದಿಂದ ಪೂಜೆ ಮಾಡಿ 11ನೇ ದಿವಸ 13ನೇ ದಿವಸ ಗಣಪತಿ ಬಪ್ಪ ಮ್ಯಾಗೆ ಕಾಲಿಡಿ ಕುಣಿತಾರೆ. ಮತ್ತ ಅಂತದ್ರಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮೇಡಮ್ ಇವ್ರಗ ಇದು ಮಾಡೋದ್ ಬಿಟ್ಟು ಅವ್ರ ಜೊತೆಗೆ ಮರಾಠಿ ಹಾಡನ್ನು ಹಚ್ಚಿ ಮರಾಠಿ ಹಾಡ್ ಮ್ಯಾಗ್ ಸಾಂಗ್ ಅಲ್ಲಿ ಡಾನ್ಸ್ ಮಾಡಿದ್ದಾರೆ. ಅದು ನಾವು ಜಯ ಕರ್ನಾಟಕ ವತಿಯಿಂದ ಖಂಡಿಸ್ತೀವಿ. ಇಂಥದ್ರಲ್ಲಿ ಈ ತರ ಆಗಬಾರ್ದು. ಮತ್ತೆ ಸಾರ್ವಜನಿಕ ಪ್ರೊಸೆಷನ್ ನಲ್ಲಿ ಕೆಲವೊಂದು MES ಸಮಿತಿ ಪುಂಡಾಟಗಳು ಮರಾಠಿ ಸಾಂಗ್ ಅನ್ನು ಹಚ್ಚಿ ಡಾನ್ಸ್ ಮಾಡ್ತಾ ಇದ್ದಾರೆ. ಇಂಥ ಮರಾಠಿ ಪುಂಡಾಟಿ ಮ್ಯಾಗ ಕಾನೂನು ಕ್ರಮ ತಗೊಂಡು ಅವ್ರು ಗಡಿಪಾಡು ಮಾಡ್ಬೇಕು. ಇವರ ಕನ್ನಡ ಮರಾಠಿ ಬಾಂಧವ್ಯತ್ನು ಕೆಡ್ಸೋ ಪರಿಸ್ಥಿತಿ ತಗೊಂಡ್ ಬರ್ತಾರೆ. ಮುಂದೆ ದಿನಗಳಲ್ಲಿ ಈ ತರ ಆಗಬಾರ್ದು. ಅವ್ರ ಮ್ಯಾಗ ಸರ್ಕಾರ ಕ್ರಮ ತಗೊಂಡು ಇಂಥವ್ರಿಗೆ ನೋಡಿ ಅವ್ರಿಗೆ ಕ್ರಮ ತಗೊಂಡು ಅವ್ರ ಗಡಿಪಾಡು ಮಾಡ್ಬೇಕು ಅಂತ ನಮ್ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ.